ಹಾಯ್ ಗಾಯ್ಸ್, ಏನು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ? ಇವತ್ತು ನಾನು ಮಾಗಡಿಗೆ ಹೋಗ್ತಾ ಇದ್ದೀನಿ. ಮಾಗಡಿಗೆ ಅಂದರೆ ನನ್ನ ಫ್ರೆಂಡ್ ಅವರು ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೊಲದಲ್ಲಿ ಏನೋ ಅವರೆಕಾಯಿ ಮತ್ತು ಸೊಪ್ಪು, ಹುಳ್ಳಿಕಾಯಿ ಎಲ್ಲ ಬೆಳೆದಿದ್ದಾರೆ. ಎಲ್ಲ ತುಂಬ ಬೆಳೆದಿದ್ದಾರೆ. ಸೊ ಅದು ಹೆಂಗಿದೆ ಏನು ಅಂತ ಹೋಗಿ ಸ್ವಲ್ಪ ಹಂಗೆ ನಾವು ತಗೊಂಡು ಬರಬೇಕು. ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಇವತ್ತು ಮಾಗಡಿಗೆ. ನೋಡಿ, ಮಾಗಡಿಗೆ ಹೋಗಿ ಅಲ್ಲಿ ಬಸ್ ಇಳಿದು ಅಲ್ಲಿಂದ ನಾವು ಆಟೋಗೆ ಹೋದ್ವಿ. ಆಟೋ ಗಾಡಿಗೆ ಪೆಟ್ರೋಲ್ ಹಾಕ್ಸಿದ್ರೆ ಮಾಗಡಿ ಲಾಸ್ಟು ಆಟೋ. ಅಲ್ಲಿಂದ ಒಳಗಡೆ ಊರಿದೆ, ಅಲ್ಲಿಗೆ ಸಿಗಲ್ಲ. ಅಲ್ಲಿಂದ ನೀವು ಶೇರ್ ಆಟೋ ಮಾಡ್ಕೊಂಡು ಹೋಗ್ಬೇಕು. ನಾವು ಶೇರ್ ಆಟೋ ಮಾಡಿಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅಲ್ಲಿ ಶೇರ್ ಆಟೋ ವೆಯ್ಟ್ ಮಾಡಿ ಸುಸ್ತಾಗಿ ಕೊನೆಗೆ ನಾರ್ಮಲ್ ಆಟೋನೇ ಬುಕ್ ಮಾಡಿಕೊಂಡು ಹೋದ್ವಿ. 4 ಜನ ಅದನ್ನು ಶೇರ್ ಮಾಡ್ಕೊಂಡ್ವಿ. ಆಮೇಲೆ ಶೇರ್ ಮಾಡ್ಕೊಂಡಿರೋ ಆಟೋಯಿಂದ ಇಳಿದು ಅಲ್ಲಿಂದ ಮತ್ತೆ ಅಷ್ಟು ದೂರ ನಡೆದ್ವಿ. ಯಾಕಂದರೆ ಅಷ್ಟು ಒಳಗಡೆ ಆಟೋದವ್ರು ಬರಲ್ಲ. ಅದಕ್ಕೋಸ್ಕರ ಅಲ್ಲಿಂದ ನಡ್ಕೊಂಡು ಹೋದ್ವಿ. ಒಂಥರ ಚೆನ್ನಾಗಿತ್ತು, ಖಾಲಿ ರೋಡು, ಒಂಟಿಗರ್ಲು ಅನ್ನೋ ಥರ ಚೆನ್ನಾಗಿತ್ತು. ರೋಡು ಖಾಲಿಯಾಗಿತ್ತು. ನಾನು ನನ್ನ ಫ್ರೆಂಡ್ ಮಾತಾಡ್ಕೊಂಡು ಅಲ್ಲಿಂದ ಅವ್ರ ಮಗ ದೈವಿಕ್ ಅಂತ ಅವನು. ಸೊ ಅಲ್ಲಿಂದ ಎಲ್ಲ ಸುತ್ತಮುತ್ತ ಗಿಡಗಳು ಮರಗಳು ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು ನೇಚರ್, ಪ್ರಕೃತಿ. ನನಗೂ ನನ್ನ ಫ್ರೆಂಡ್ಗೂ ನೇಚರ್ ಅಂದರೆ ತುಂಬ ಇಷ್ಟ. ಅದೊಂಥರ ಫೀಲ್ ಮಾಡ್ತೀವಿ. ಇನ್ನೊಂದು ಏನಂದರೆ ನಮ್ಮಿಬ್ರಿಗೂ ಒಂದೇ ವೈಬ್ ಕನೆಕ್ಟ್ ಆಗಿಬಿಡುತ್ತೆ. ಯಾಕಂದರೆ ಅವಳಿಗೂ ಇಷ್ಟ ಆಗುತ್ತೆ ಆಟ್ ಅ ಟೈಮ್, ನನಗೂ ಅದೇ ಇಷ್ಟ ಆಗಿರುತ್ತೆ. ಸೊ ಅದನ್ನು ವೈಬ್ ಅಂತಾರೆ, ವೈಬ್ ಫ್ರೆಂಡ್ಸ್ ಅಂತ ಅಂತಾರೆ. ಚೆನ್ನಾಗಿತ್ತು. ಅಲ್ಲಿಂದ ಓಡಕ್ಕೆ ಸ್ಟಾರ್ಟ್ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ, ಬಿಸಿಲು ಬೇರೆ. ಅಲ್ಲಿಂದ ಅದಕ್ಕೆ ಓಡಿ ಹೋಗ್ತಾ ಇದ್ವಿ. ಅದ್ರ ಜೊತೆಗೆ ಆ ಪಾಪು ಕೂಡ ಓಡಿ ಬರ್ತಿದ್ದ. ಚೆನ್ನಾಗಿತ್ತು ಒಂಥರ ನೇಚರ್. ಅಲ್ಲಿಂದ ಫೈನಲಿ ಅವ್ರ ಮನೆ ನಮಗೆ ಸಿಕ್ತು. ಅಲ್ಲಿ ಕಾಣಿಸ್ತಿತ್ತು ಅಷ್ಟೊಂದು ದೂರ. ಅಲ್ಲಿಗೆ ಹೋಗೋ ಗಂಟ ಅವ್ರನ್ನೂ ಕೇಳಿಕೊಂಡು ಅಡ್ರೆಸ್ ಕೇಳಿಕೊಂಡು ಮುಂದಕ್ಕೆ ಹೋಗಿದ್ವಿ. ಅಲ್ಲಿ ಒಂದು ಗಿಡ ಕಾಣಿಸ್ತು, ಡೋಂಟ್ ಟಚ್ ಮೀ ಗಿಡ ಅಂತ. ಅದು ನಿಮಗೆಲ್ಲ ಗೊತ್ತಿರುತ್ತೆ. ಅದು ಕನ್ನಡದಲ್ಲಿ ಏನಂತಾರೋ ಗೊತ್ತಿಲ್ಲ, ಕಮೆಂಟ್ ಮಾಡಿ ನೀವು. ಇದೇ ಗೈಸ್ ಹೋಗ್ತಾ ಇರೋದು ಮನೆ ಮಾಗಡಿ ಹತ್ರ ಇದೆ. ಸೊ ಇಲ್ಲಿ ಬಂದ್ವಿ ಮಾಡ್ಕೊಂಡು. ಇಲ್ಲಿ ಹೊಲ ಐತೆ, ಸೊಪ್ಪು ಗಿಪ್ಪೆಲ್ಲ ಹಾಕೋರೆ. ಸೊಪ್ಪೆಲ್ಲ ಕಿತ್ಕೊಂಡು ಸ್ವಲ್ಪ ಐಟಮ್ಸ್ ಕೊಡ್ತಾರೆ, ಈಸ್ಕೊಂಡು ಹೋಗಿ. ಇದೇ ಮನೆ. ಫೈನಲಿ ಅವ್ರ ದೊಡ್ಡಮ್ಮವ್ರ ಮನೆ ಸಿಕ್ತು. ಸೊ ಎಂಟ್ರಿ ಕೊಟ್ವಿ. ಎಂಟ್ರಿ ಕೊಟ್ಟ ಮೇಲೆ ಹೋಗಿ ಮಾತಾಡಿಸ್ತೀವಿ, ಚೆನ್ನಾಗಿದ್ದೀರಾ ಆಂಟಿ, ಏನು ಹಂಗೆ ಚೆಂಡು. ಆಮೇಲೆ ಅವರು ನೀರು ಕೊಟ್ಟರು ಕುಡಿಯೋಕ್ಕೆ. ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡಿದ್ವಿ ಹಂಗೆ. ಆಮೇಲೆ ಅಲ್ಲಿಂದ ಏನೇನು ಹಾಕಿದ್ದೀರಾ, ಏನೇನು ಬೆಳೆಸಿದ್ದೀರಾ ಅಂತ ಎಲ್ಲ ಕೇಳ್ತಿದ್ವಿ. ಆಂಟಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಎಲ್ಲ ಅವರು ತುಂಬ ಗಿಡಗಳು ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಚೆನ್ನಾಗಿ ಬೆಳೆಸಿದ್ದಾರೆ. ಎಲ್ಲ ಥರ ಮರಗಳು, ಎಲೆ ಗಿಡಗಳು ಎಲ್ಲ ಇದ್ದಾವೆ. ಅಲೋವೆರಾ ಅಲ್ಲಿ ಚೆನ್ನಾಗಿ ಗೊತ್ತಾಯ್ತು. ಅದನ್ನೆಲ್ಲ ಚೆನ್ನಾಗಿ ಬರುತ್ತೆ. ಅದೇನು ಮಕ್ಕಕ್ಕೆಲ್ಲ ತಿಕ್ಕೋತಾರೆ, ಕುಡಿತಾರಂಟಿ. ಬೆಳಿಗ್ಗೆ ಹೊತ್ತು ಜೆಲ್ಲು ಇದೆಯಲ್ವ ಒಳಗಡೆ ಜೆಲ್ಲು, ಅದನ್ನ ಗ್ಲಾಸ್ ಹಾಕೊಂಡು ಕುಡಿತಾರೆ. ಕುಡಿದ್ರೆ ಏನಾಯ್ತದೆ? ಹೊಟ್ಟೆ ಒಳ್ಳೇದು, ಶುದ್ಧ ಆಗುತ್ತೆ ಅಂತ. ನಾವು ಅಮೃತ ಬಳ್ಳಿ ನಮಗೇನು ಶುಗರ್ ಪಗರ್ ಇಲ್ವಲ್ಲ. ಆಳುಗಳಿಂದ ಬಿಟ್ಟವ್ರೆ ಅವ್ರೆ ಮಾಡಿದಕ್ಕೆ ಬರ್ರಿ ತೋರಿಸ್ತೀನಿ. ಇದು ತಣ್ಣಿಗಳು ಒಣಗಿಸ್ತವ್ರೆ ನೋಡಲ್ಲಿ ಮರ, ಸೊಪ್ಪಿನ ಮರ. ಮನೆ ಕಾಯ್ತಲ್ಲ ಸೊಪ್ಪಿನ ಮರ. ಅಲ್ಲಿ ಮೇಲೆ ಹೋದ್ರೆ ಬಂಡೆ ಮೇಲೆ ಹೆಂಗೆ ಕಟ್ಟೋರು ಗೊತ್ತಿತ್ತು. ಬಂಡೆ ಮೇಲೆ ಮನೆ ಕಟ್ಟೋರು ಅಲ್ಲಿ. ಅಂದರೆ ಯಾಕಂದ್ರೆ ಕಾಯಿ ಕಿತ್ತಂದ್ರೆ ನೋಡ ಬಂಡೆ ಅದೆಲ್ಲ ಅದು ಎಷ್ಟಿದಪ್ಪ ಬಂಡೆ ಗೊತ್ತಾ? ನೋಡೋದು ಬಂಡೆ ಮೇಲೆ ಕಟ್ಟಿದಲ್ಲ ಮನೆ. ಆ ಥರ ಬಂಡೆ ಐತೆ ಸಮಕ್ಕೆ ನೋಡೋದು ಮನೆ ಕಳ್ತೀವಿ. ನಾವು ಚಕ್ರ ಜಮೀನು ತಗೊಂಡು ಕಟ್ಟವ್ರು ಎಲ್ಲ ಫುಲ್ಲು ಕಂಪೌಂಡ್ ಮಾಡಿ ಬೋರು ಹಾಕೋರು.
ಅವರ ಫ್ಯಾಮಿಲಿ ಯಾವುದೇನೋ ಗೊತ್ತಿಲ್ಲ. ಬಂದರೆ ಒಂದೊಂದು 20-30 ಜನ ಲೇಡೀಸ್ ಬರ್ತಾರೆ. ಒಬ್ಬಟ್ಟು ಕೋಳಿ ಫಾರ್ಮ್ ಹೌಸ್ ಥರ ಮಾಡ್ಕೊಂಡವ್ರೆ. ಫ್ಯಾನು ಎಲ್ಲ ಹಾಕೋರೆ, ಮನೆ ಬೋರು ಎಲ್ಲ ಹಾಕೋರು. ನೋಡಿ ಅಕ್ಕಿ ತೋಟ ಏನು ಮಾಡಿರೋದು ಅವರಿಗೆ, ತೆಂಗಿನ ತೋಟ ಅಕ್ಕಿ ತೋಟ ಅವರೇ ಮಾಡಿರೋದು. ಒಂದು ಈ ಮೂಲೆವರೆಗೂ ಅವ್ರಿಗೆ ಜಮೀನು. ಇಲ್ಲೆಲ್ಲ ಈ ಕಡೆ ಬೆಟ್ಟಗಳು ಅವ ಆಂಟಿ. ಬೆಟ್ಟ ಈಗ ಎಲ್ಲ ಹೊಡಿತಾವ್ರೆ. ಈ ಮಿನಿಸ್ಟ್ರು ತಾಗ್ತಾವ್ರೆ, ಪ್ರಿಂಟ್ ಮಾಡ್ತಾಳ್ರವ್ರು ಬೆಟ್ಟನ ಎಲ್ಲ ಕರಗಿಸ್ತಾರೆ ಇವಾಗ. ಅಲ್ಲಿರೋದು ಇಲ್ಲಿ ಬಂದಿರೋದು. ಇನ್ನೊಂದು ಅದ್ರ ಅಮ್ಮ ಅದಕ್ಕೆ ಜಾಳಿ ಏನು ಕಾಯಿ ಎಲ್ಲ ಐತದು ಅಲ್ಲಿಲ್ಲೂ ಹಿಂದೆ ಇಡುತ್ತಾನೆ ಕೈ ನೋಡಿ. ಇಲ್ಲಿ ಒಂದು ಕೋಳಿ ಶೆಡ್ ಅಲ್ಲೂ ವಾಸ ಇದ್ರು ಯಾರು ನೋಡು ಮನೆ ಕಟ್ಟೋನಲ್ಲ ಒಯ್ಯಲ್ಲಿ ಅಂದ್ರಿ ಮನೆ ಕಟ್ಟೋನ ಅವ್ರೇನಾ ಬಾರ್ ಮಡ್ಗವನು ಅಲ್ಲಿ ಮಡ್ಗ ಎಷ್ಟೋ ಒಂದು ಬಿಟ್ಟವನು ಸಕ್ಕದಾಗಿ ಬಿಟ್ಟು ಪಿಂಕು ರೆಡ್ಡು ಕಡ್ಡಿ ಇಸ್ಕೊಂಡು ನಾವೊಂದು ಹಾಕೊಂಬೇಕು. ಅಮ್ಮ ಇಲ್ಲೇ ಎಲ್ಲ ಗಿಡತಾನೆ ನಿಂಬೆಹಣ್ಣು ಬಿಟ್ಟೈತಲ್ಲ ಅಲ್ಲಿ ಲೆಮನ್ ಇದು ಸೀಬೆಕಾಯಿ ನಿಂಬೆಹಣ್ಣು ಗಾಲ್ಕೊಂಡಿರೋದು ಇದು ನಿಂಬೆಹಣ್ಣು ತಾನೆ. ಎಳ್ಳಿಕಾಯಿ ಇರೋದು ಯಾರನ್ನ ಕರ್ಕೊಂಡು ಹಾಕಿಸ್ಕೊತೀವಿ. ಹೌದಾ? ಆಮೇಲೆ ಕಡ್ಡಿ ಎಲ್ಲ ನಿಸಿ ಅವೆಲ್ಲ ಮಾಡ್ಬೋದು ಆರಾಮಾಗಿ. ಯಾರನ್ನ ಒಬ್ರು ಜೊತೆಗೆ ಬಿಟ್ರೆ ಆರಾಮಾಗಿ ಮಾಡ್ಬೋದು ಆ ಕೆಲಸ. ಚೆನ್ನಾಗಿ ಇದು ಮಾಡೋರಲ್ಲ ಆಂಟಿ. ಟೊಮೆಟೊ ಗಿಡನ ಈ ಥರ ಕಟ್ಟಬೇಕು ಟೊಮೆಟೊ ಗಿಡಕ್ಕೆ, ಇಲ್ಲಾಂದ್ರೆ ಬಿದ್ದರೆ ಒಳ್ಳೋಯ್ತವೆ. ಕೆಟ್ಟೋಯ್ತವೆ. ಅಲ್ಲಿ ನೋಡಿ ಬಿದ್ದೋಯ್ತು ಕಾಯಿ. ಅದು ಕೆಟ್ಟೋಗಿರೋದು. ಕೊತ್ತಂಬರಿ ಹಾಕಿದ್ವಿ ಒಂಚೂರ ನವಿಲ್ ನೋಡೋ ಕೂಗ್ತಿದೆ. ನವಲು ಕಾಡಂದಿ ಎಲ್ಲ ಹೋಯ್ತದೆ. ಕರಡಿನೂ ಹೋಯ್ತವ್ರ ಅದು. ಹೌದ್ರಾ? ಓ ಕರಡಿ ರಾತ್ರಿ ಇವಾಗ ಬರಲ್ಲ. ಅವು ಆಗಿ ನಾವು ಮೆಣಸಿನ್ಕಾಯಿ, ಏನು ಮಾಡಲ್ಲ. ಕೊತ್ತಂಬರಿ, ಮೆಣಸಿನ್ಕಾಯಿ ಎಲ್ಲ ಹಾಕೋರಂತೆ. ಏ ಸೆಂಟ್ರಲ್ ಹೋಗ್ಬಿಡ ಬರೋ. ಅದೇ ಅವರೆಕಾಯಿ ತಿನ್ನಕ್ಕೆ ಹೋಗೋಣ. ಅವರೆಕಾಯಿ ಕಿತ್ಕೊಂಡ್ಬಿಟ್ಟು ಉಳ್ಳಿಕಾಯಿ ಮೆಣಸಿನ್ಕಾಯಿ ಜಾಗ ಇದ್ದ ಹಳ್ಳಿ ಕಡೆ ಹಾಕೊಂಡ್ರೆ. ಹಾಂ ಹೌದೌದು. ಅಂಗಡಿಗೆ ಹೋಗ್ತಾರೋ ಅವಶ್ಯಕತೆನೇ ಇರಲ್ಲ ಆಂಟಿ. ಯಾವ್ದು ಇದನ್ನ ಕೇಳ್ಬೇಕೇನು? ಆಂಟಿ ಯಾವ್ಗೆ ಏನಾದ್ರು ಐತ ಆಂಟಿ? ನವ್ಲು ಬರ್ತಾವಲ್ಲ ಆವಿದ್ರೆ ತಿನ್ಬಿಡ್ತಾವೆ. ಹೌದ್ರಾ? ನವ್ಲು ಬರ್ತಾವ ಹಾಲಿ ಬಂದಿದ್ದಾವೆ. ಅವು ಅವನ್ನ ತಿಂತಾವಂತೆ. ಓಹೋ ಏ ಅದು ಕುಟುಕ್ ಬಿಡ್ತವೆ, ತಲೆನೇ ಕುಟ್ತಾವಂತೆ. ಹ್ಞೂ ಅಕ್ಕಿ ಏನು ನಾವು ಆದರೆ ಇಲ್ಲೇನು ಗಲೀಜು ಮಾಡಲ್ಲ. ಹೌದಾ? ಒಂದೇನು ನಾವು ಮಾಡಲ್ಲ, ಹಾಗೇನು ಬರಲ್ಲ. ಆ ದೇವಸ್ಥಾನ ಮುನಿಯಪ್ಪನ ದೇವಸ್ಥಾನ ಕಟ್ಟಿದ್ದೀವಿ ಅಲ್ಲಿ. ಬೈರಿರ್ದ ಅವ್ರದಿನ ದೂರ. ಇದಾ ಅದು ಕಾಯಿ, ಅದು ಹಿಂಗೆ ಕಲರ್ ಬಂದಿರುತ್ತೆ. ಕಾಯಿ ತಳೆ ಎಲ್ಲ ಕಿತ್ಕೊ ಬರ್ತೀನಿ ತಾಮತ್ತಿ. ನೀನು ಇಲ್ಲೇ ಕುತ್ಕೊಂಡ್ಬಿಡೋದು, ಇಲ್ಲಾಂದ್ರೆ ಮಾಡಿ ಮೇಲೆ ಕುತ್ಕೋತಿ. ಅಲ್ಲ ಐತೆ ನೋಡು ಅಲ್ಲಿ ಹಾಕ್ಕೊಂಬಂದಿದ್ದೀನಿ. ಅವರೆಕಾಯಿನೂ ಐತೆ ಇಲ್ಲಿ. ಕುರುಡಿ ನೀನು ಫಸ್ಟೇ ಕುರುಡಿ 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 ಕುರುಡಿ. ಹಾಂ ಅವ್ಗೆ ಬಂದ್ಬಿಟ್ರ ಏಯ್ ಅಂತ ಎಲ್ಲ ಹಾಕ್ಕೊಳ್ಳೋದು. ಈಗ ಆಂಟಿ ಏನೋ ಟಪ್ ತತ್ತೀನಿ ಅಂದ್ರಲ್ಲ. ಒಣಗಿರೋ ಕುಯ್ಬಿಡ ಕಣೆ, ಅವೆಲ್ಲ ಈ ಕಾಳಾಗಿರ್ತವೆ ಈ ಥರ. ನೋಡಿ ಇಲ್ಲಿ ಒಣಗಿದ ಕಾಳ ಹೋಗುತ್ತೆ. ಮತ್ತೆ ಹಸಿದ್ ಬೇಡ ಅಂದೆ. ಲೇ ಇಲ್ಲ ಐತ್ ನೋಡು ಅದೇನೆ ಬೆಕ್ರು. ಏಯ್ ಜಿಟ್ಟೆ ಇದು ಇದು ಇಲ್ಲಿ 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 ಏ ಕಿತ್ಬಿಟ್ಟೆ ಅಕ್ಕ. ತಗೋ ತಗೋ. ಏ ಇವನ್ನೆಲ್ಲ ಬಿಡಿಸ್ಬೇಡ, ಚಲೋ ಐತೆ ಇತ್ಕೊಂಡು ಫೋನಲ್ಲಿ ಇಟ್ಬಿಡು ಸಮಯ ಒಂಚೂರು. ಏ ಆಂಟಿ ಹೇಳಿದ್ದು ಬಂದು ತಲೆಗೆ ಕುಟ್ಕುತ್ತೆ ಅಂತ. ಆನಂತರ ಅವರೆಕಾಯಿ ಕೀಳೋಕ್ಕೆ ಅಂತ ಹೋದ್ವಿ. ಎಲ್ಲ ಸೊಪ್ಪು ಅವರೆಕಾಯಿ ಎಲ್ಲ ಕಿತ್ಕೊಂಡು
ಚೆನ್ನಾಗಿತ್ತು. ಒಂಥರ ಎಕ್ಸ್ಪೀರಿಯೆನ್ಸು. ಫಸ್ಟ್ ಟೈಮ್ ಹೋಗಿದ್ದು ಅದು ನನ್ನ ಫ್ರೆಂಡ್ ಅವರ ದೊಡ್ಡಮ್ಮನ ಮನೆಗೆ. ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಆದರೂ ಭಯ ಅದಲ್ಲೇ ನಾವು ಅವರೆಕಾನೆಲ್ಲ ಕಿತ್ಕೊತಾ ಇದ್ವಿ, ಎಲ್ಲಿ ಹಾವು ಬರುತ್ತೋ ಅಂತ. ನನ್ನ ಫಸ್ಟೇ ಅಭ್ಯಾಸ ಇಲ್ಲ, ಭಯ ಆಗ್ತಿತ್ತು, ಎಲ್ಲಿ ಹಾವು ಇರುತ್ತೋ, ಎಲ್ಲಿ ಕಚ್ಚಿಬಿಡುತ್ತೋ ಅಂತ. ಆದ್ದರಿಂದ ಸ್ವಲ್ಪ ನೋಡ್ಕೊಂಡೇ ಎಲ್ಲ ಕೀಳ್ತಿದ್ವಿ. ಆಮೇಲೆ ಎಲ್ಲ ಕಿತ್ತಾದಮೇಲೆ ಹಸಿದು ಒಣಗಿರೋದು ಎಲ್ಲ ಕಿತ್ಬಿಟ್ಟಿದ್ವಿ. ನನಗೆ ಗೊತ್ತಾಗಲಿಲ್ಲ, ಹಸಿದು ಒಣಗಿರೋದು ಎಲ್ಲ ಕಾಯಿ ಕಿತ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಆಂಟಿ ಎಲ್ಲ ನಾನು ಕೊಡಿ, ಸಪ್ರೇಟ್ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಎಲ್ಲ ಸಪ್ರೇಟ್ ಮಾಡಿಕೊಡ್ತಿದ್ರು. ಸೊ ಹಸಿದಕ್ಕಿಂತ ಒಣಗಿರೋದೇ ಜಾಸ್ತಿ ಬಂದಿತ್ತು ಆ್ಯಕ್ಚುಲಿ. ಅಷ್ಟು ಕಿತ್ತುಬಿಟ್ಟಿದ್ವಿ ನಾವೆಲ್ಲ ಸೇರಿಕೊಂಡು. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಒಂಥರ. ಮತ್ತು ಇನ್ನು ಆ ಕಡೆ ಎಲ್ಲ ತೊಗರಿಕಾಯಿ ಹಾಕಿದ್ದಾರಂತೆ. ಅದು ನೋಡೋಣ, ಇನ್ನೊಂದು 2 ವೀಕ್ಸ್ ಆದಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನಾನು ನನ್ನ ಫ್ರೆಂಡು. ಸೊ ನೋಡೋಣ. ಇನ್ನೊಂದೇನೆಂದರೆ ಇದು ಲಾಂಗ್ ಇದೆ. ನಾವು ವೆಹಿಕಲಲ್ಲೂ ಹೋಗ್ಬೇಕು ಮಾಗಡಿಗೆ. ಈ ಥರ ಹೋಗಿ ಎಲ್ಲ ಆ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ ಒಂಥರ. ಅದಕ್ಕೋಸ್ಕರ ನೆಕ್ಸ್ಟ್ ಟೈಮು 2 ವೀಲರಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಂತರ ಅಲ್ಲಿಂದ ಮನೆಗೆ ಬಂದ್ವಿ. ಸಾಕಾಗೋಗಿತ್ತು. ಅದು ಫಸ್ಟ್ ಟೈಮ್ ಬೇರೆ ಅಲ್ವಾ. ಮೈಕೈ ನೋವು, ಕೈ ನೋವು, ಕಾಲು ನೋವು ಎಲ್ಲ ಬಂದ್ಬಿಟ್ಟಿತ್ತು. ಡೈಲಿ ಏನಿಲ್ಲ, ಒಂದು 5 to 6 ಅವರ್ಸು ಈ ಥರ ಮಾಡ್ತಾಯಿದ್ರೆ ಹೊಲ್ದಲ್ಲಿ ಕೆಲಸ ಆಟೋಮೆಟಿಕ್ ಸಣ್ಣ ಆಗೋಯ್ತೀವಿ ಅಂತೂ ಪಕ್ಕ 100%. ಯಾವ ಜಿಮ್ಗೆ, ಯಾವ ಏರೋಬಿಕ್ಸ್ಗೆ, ಯಾವ ಯೋಗಗೂ ಹೋಗೋದು ಬೇಕಾಗಿಲ್ಲ, ಇಲ್ಲೇ ಎಲ್ಲ ಆಗ್ಬಿಡುತ್ತೆ. ಆಮೇಲೆ ನನ್ನ ಫ್ರೆಂಡು ಮಗ ಆ್ಯಕ್ಟ್ ಮಾಡಿ ತೋರಿಸ್ತಿದ್ದ, ಬಾಹುಬಲಿ ಥರ ನಡೀತಿದ್ದೆ ಅಂತ. ಹಿಂಗೆ ಆ್ಯಕ್ಚುಲಿ ಚೆನ್ನಾಗಿ ಕಾಮಿಡಿ ಮಾಡ್ತಾನೆ ಅವನು ಅವಾಗ ಆಟ ಆಡ್ತಾನೆ. ನೋಡಿ. ಆಮೇಲೆ ಊಟ ಗೀಟ ಎಲ್ಲ ಮಾಡಿಕೊಂಡು ಅಲ್ಲಿಂದ ಹೊರಟಬೇಕಾದ್ರೆ ಇಲ್ಲಿ ಮೇಕೆಗಳೆಲ್ಲ ಮೇಯಿಸ್ತಾಯಿದ್ರು. ಅದನ್ನೊಂದು ವಿಡಿಯೋ ಮಾಡಿಕೊಂಡು ಆಟೋಗೆ ವೆಯ್ಟ್ ಮಾಡ್ತಾಯಿದ್ವಿ. ಒಂದು ಆಟೋನೂ ಸಿಕ್ಕಿಲ್ಲ. ಸೊ ಅದಕ್ಕೆ ಅಲ್ಲೇ ಯಾರಿಗಾದ್ರೂ ಡ್ರಾಪ್ ಕೇಳಿಕೊಂಡು ಹಾಗೆ 2 ವೀಲರಲ್ಲಿ ಬಂದು ಬಸ್ ಸ್ಟ್ಯಾಂಡಿಗೆ ಸೇರಿದ್ವಿ. ಸೊ ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಹೋದರೆ ಪಕ್ಕ ಖಂಡಿತ ಇನ್ನು ಕ್ಲೀನಾಗಿ ವಿಡಿಯೋ ಮಾಡ್ಕೊತೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.